ಅಂದರೆ ಗಾಳಿಗೆ ಚಳಿ ಸ್ಟಾರ್ಟ್ ಆಗ್ತದೆ, ಒಂಥರ ಕೋಲ್ಡ್ ಮಳೆ. ಇಲ್ಲಿ ಹಲಸಿನ ಹಣ್ಣು ತಗೊಳ್ಳಿದ್ದೇನೆ, ಅಂದರೆ ಕಟ್ ಮಾಡಿ ತಗೊಳ್ಳಿದ್ದೇನೆ, ಅಂದರೆ ಹಲಸಿನನ್ನು ದೋಸೆ ಮಾಡಲಿಕ್ಕೆ. ಸ್ವಲ್ಪ ಬೆಲ್ಲ ಹಾಕಬೇಕಿತ್ತು, ಸೊ ಹಾಗೆ ಮತ್ತೆ ಓಕೆ. ಇವಾಗ ಅಜ್ಜಿಗೆ ದೋಸೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಹೇಗೆ ಆಗಿದೆ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನ್ ಸ್ಟಾಪ್ ಮಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಮಳೆ ಅಂತ ಡ್ರೆಸ್ ಕೂಡ ವಾಶ್ ಮಾಡಲಿಲ್ಲ, ಏನಿಲ್ಲ. ಇವಾಗ ಮಳೆ ಸ್ಟಾಪ್ ಆಯಿತು, ಬಟ್ ಮೋಡ ಕಮ್ಮಿ ಆಗಲಿಲ್ಲ, ಮೋಡ ಕತ್ತಲಾಗಿದೆ ಫುಲ್. ಅದು ಸಹ ಮಳೆ ನಿಂತಿದೆಲ್ಲ, ಈ ಗ್ಯಾಪಲ್ಲಿ ಸ್ವಲ್ಪ ಡ್ರೆಸ್ ರಪ್ಪ ಬೇಗ ಒಗೆದು ತರಬೇಕು, ಮತ್ತು ಒಣಗಲಿಕ್ಕೆ ಹಾಕಬೇಕು. ಇವಾಗ ಸ್ವಲ್ಪ ಹೊತ್ತಾದರೂ ಬಿಸಿಲಿದ್ರೆ ಸ್ವಲ್ಪ ಡ್ರೆಸ್ಸಲ್ಲಿ ಒಣಗ್ತಿತ್ತು, ಬಟ್ ಏನು ಮಾಡೋದು, ಮಳೆ ಸ್ವಲ್ಪ ಕಮ್ಮಿ ಆಗುವ ಆ ಗ್ಯಾಪಲ್ಲಿ ಹೋಗಿ ಡ್ರೆಸ್ ವಾಶ್ ಮಾಡಿ ಬರೋದು. ಓಕೆ, ಇವಾಗ ಕೂಡ ಚಳಿ ಮಳೆ, ಅಂದರೆ ಗಾಳಿ ಜೋರು ಬರ್ತದಲ್ಲ, ಸೊ ಆವಾಗ ಇದು ಹಳ್ಳಿ ಅಲ್ಲ, ಸೊ ಹಾಗೆ ಚಳಿ ಬೇಗ ಸ್ಟಾರ್ಟ್ ಆಗ್ತದೆ, ಅಂದರೆ ಗಾಳಿಗೆ ಚಳಿ ಸ್ಟಾರ್ಟ್ ಆಗ್ತದೆ, ಒಂಥರ ಕೋಲ್ಡ್ ಮಳೆ ಹಾಗೆ. ಸೊ ಇಲ್ಲಿ ಅಂದರೆ ಗುಜ್ಜೆ ಇತ್ತು ಸ್ವಲ್ಪ, ಸೊ ಅದರದ್ದು ದೋಸೆ ಮಾಡುವ ಅಂತ ಹೇಳಿ. ಲಾಸ್ಟ್ ಇಯರ್ ಮಾಡಿದ್ವಿ, ಈ ಸಲ ಮಾಡಲಿಲ್ಲಲ್ಲ, ಸೊ ಹಾಗೆ ಅಪ್ಪ ಕೂಡ ಹೇಳಿದರು ಮಾಡಿಡ ಅಂತ. ಅವ್ರು ಕೆಲಸಕ್ಕೆ ಹೋಗಿದ್ದಾರಲ್ಲ, ಸೊ ಹಾಗೆ ಅವ್ರು ಬರುವಾಗ ಮಾಡಿ ಇಡೋದು. ಇವಾಗ ನೋಡಿ, ಇದು ನೆನೆಸ್ಲಿಕ್ಕೆ ಹಾಕಿದ್ದೇನೆ ನೋಡಿ ದೋಸೆದು. ಮುಚ್ಚಿಡುವ. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಗುಜ್ಜೆ ಸಿಕ್ಕಿದೆ, ಅಂದರೆ ಮಳೆಗಾಲದಲ್ಲಿ ಬೇಗ ಹಾಳಾಗುವುದಲ್ವ ಗುಜ್ಜೆಲ್ಲ, ಸೊ ಹಾಗೆ ಸ್ವಲ್ಪ ಗುಜ್ಜೆ ಸಿಕ್ಕಿತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿ ಆಮೇಲೆ ದೋಸೆ ಮಾಡೋದು. ಇವಾಗ ಮಳೆ ಸ್ಟಾಪ್ ಆಗಿದೆ ಅಲ್ವಾ, ಸೊ ಹಾಗೆ ರಪ್ಪ ಒಮ್ಮೆ ಡ್ರೆಸ್ ವಾಶ್ ಮಾಡಿ ಬಂದು ಆಮೇಲೆ ಮಾಡುವಂತ ಹೇಳಿ ದೋಸೆ. ಮತ್ತು ಕರೆಂಟಿಗೆ ಸಹ ಹೇಳಲಿಕ್ಕೆ ಆಗೋದಿಲ್ಲ, ಗಡಿ ತೆಗಿತಿದ್ದಾರೆ. ಅಂದರೆ ಜಸ್ಟ್ ಮಳೆ ಬಂದರೆ ಸಾಕು ಕರೆಂಟ್ ತೆಗಿತಾರೆ ಇಲ್ಲಿ. ಅಂದರೆ ಪೇಟೆಯಲ್ಲೆಲ್ಲ ಹಾಗೆ ಇಲ್ಲ, ಮಳೆ ಬಂದರೆ ಸಹ ಕರೆಂಟ್ ಇರ್ತದೆ, ಬಟ್ ಇಲ್ಲಿ ಹಳ್ಳಿಯಲ್ಲಿ ಹಾಗಿಲ್ಲ. ಅಂದರೆ ತೆಗಿತಾರೆ ಅಂದರೆ ಯಾಕೆಂದರೆ ಗಾಳಿ ಎಲ್ಲ ಬರುವಾಗ ಮರ ಎಲ್ಲ ಬೀಳ್ತದಲ್ಲ, ಸೊ ಲೈಟ್ ಕಂಬ ಎಲ್ಲ ಅದರ ಮೇಲೆ ಬೀಳುವ ಚಾನ್ಸಸ್ ತುಂಬ ಉಂಟು, ಗೆಲ್ಲೆಲ್ಲ ಕಟ್ಟಾಗಿ ಎಲ್ಲ ಬೀಳ್ತದೆ. ಸೊ ಹಾಗೆ ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತ ಹೇಳಿ ಮುಂಚೆನೇ ಕರೆಂಟ್ ತೆಗಿತಾರೆ ಅವರು. ಓಕೆ ಗೈಸ್, ಇವಾಗ ಡ್ರೆಸ್ ವಾಶ್ ಮಾಡಿ ಬರ್ತೇನೆ ನಾನು. ಎಲ್ಲ ವಾಶ್ ಮಾಡಿ ಆಯಿತು, ಬಟ್ ಬಿಸಿಲೇನು ಬೀಳಲಿಲ್ಲ, ಸ್ವಲ್ಪ ಲೈಟಲ್ಲಿ ಮೋಡ ಉಂಟು, ಗೊತ್ತಿಲ್ಲ ಏನು ಮಳೆ ಬರ್ಬೋದ ಇಲ್ಲ ಅಂತ ಹೇಳಿಕ್ಕಾಗುವುದಿಲ್ಲ. ಓಕೆ, ಇವಾಗ ನೆನೆದಿದ್ದು ಅಕ್ಕಿ, ಸೊ ಮಿಕ್ಸಿಯಲ್ಲಿ ಹಾಕಿದ್ದೇನೆ. ಇದನ್ನು ಕಟ್ ಮಾಡುವ, ಗುಜ್ಜೆಯನ್ನು ಕಟ್ ಮಾಡಿ ಹಾಕಬೇಕು. ನಾನು ಚಿಕನ್ ಕಟ್ ಮಾಡಿದೆ ಸಣ್ಣ ಸಣ್ಣ ಪೀಸ್ ಮಾಡಿ, ಅಂದರೆ ಮಿಕ್ಸಿಯಲ್ಲಿ ಬೇಗ ಇದಾಗೋದಿಲ್ಲ, ಗ್ರೈಂಡ್ ಆಗುತ್ತೆ ಮಿಕ್ಸಿಯಲ್ಲಿ. ಗ್ರೈಂಡರಲ್ಲಿ ಆದರೆ ಹಾಕಿದರೆ ಬೇಗ ಆಗ್ತದೆ, ಬಟ್ ನನಗೆ ಗ್ರೈಂಡರ್ ಯೂಸ್ ಮಾಡಿ ಗೊತ್ತಿಲ್ಲ, ಸೊ ಹಾಗೆ ಮಿಕ್ಸಿಯಲ್ಲೇ ಮಾಡುವ. ಆಮೇಲೆ ಟೀ ಮಾಡಬೇಕು, ಟೀ ಜೊತೆ ಇವಾಗ ಸ್ವಲ್ಪ ಮಾಡುವಂತೇಳಿ, ಅಂದರೆ ಇವಾಗ ಎಷ್ಟು ಬೇಕು ಅಷ್ಟು ಮಾಡಿಡುದು, ಮತ್ತೆ ಮಾಡೋದು. ಇವಾಗ ಮಾಡಿದ್ದು ಬೇಡ ಅಂತ ಸಂಜೆ ಮಾಡೋದು. ಆಯಿತು, ಇನ್ನು ಸಲ ಹಾಕಿದ್ರೆ ಸಾಕಂತ ಅನಿಸ್ತದೆ, ಇನ್ನು ಮತ್ತೆ ಮಾಡೋದು. ನೀರನ್ನು ಹಾಕ್ಬೇಕಂತಿಲ್ಲ, ನೀರತ್ರ ಇರ್ತಲ್ಲ, ಸೊ ಹಾಗೆ ಸ್ವಲ್ಪ ನೀರು ಹಾಕಿ ಸಾಕು, ಅಂದರೆ ಆ ಗುಜ್ಜೆಯಲ್ಲಿ ಇರ್ತದಲ್ಲ ನೀರು ಸ್ವಲ್ಪ.
ಆಗಿದೆ. ಇದರಲ್ಲಿ ಹಾಕಿದ್ದೇನೆ, ಸ್ವಲ್ಪ ನೀರು ಸಹ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಹಾಕೋದು. ಇನ್ನು ಅದನ್ನು ಚೆನ್ನಾಗಿ ಎಣ್ಣೆ ಹಾಕಿದೆ. ನಾವು ಎಳ್ಳೆಣ್ಣೆ ಯೂಸ್ ಮಾಡೋದು, ಎಳ್ಳೆಣ್ಣೆ. ಹಾಗೆ ಇದನ್ನು ಹಾಕುವ. ಯೂಸ್ ಆಯಿತು. ಸ್ವಲ್ಪ ಬೆಲ್ಲ ಹಾಕಬೇಕಿತ್ತು, ಸೊ ಹಾಗೆ ಮತ್ತೆ ಓಕೆ. ಇವಾಗ ಟೇಸ್ಟ್ ಮಾಡುವ. ಸ್ವಲ್ಪ ಬೆಲ್ಲ ಹಾಕಿದರೆ ಒಳ್ಳೆಯದಾಗ್ತಿತ್ತು, ಟೇಸ್ಟ್ ಸೂಪರ್ ಆಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಲಸಿನಹಣ್ಣಿದು ದೋಸೆ. ನಾನೇನು ಹಾಕಲಿಲ್ಲ, ಹಲಸಿನಕಾಯ್ದಿದ್ದು ಮತ್ತು ಅಕ್ಕಿ ಮತ್ತು ಉಪ್ಪು ಹಾಕಿದೆ ಅಷ್ಟೆ. ಬೇಕಾದರೆ ತೆಂಗಿನಕಾಯಿ, ತೆಂಗಿನ ತುರಿ, ಆಮೇಲೆ ಬೆಲ್ಲ ಎಲ್ಲ ಹಾಕ್ಬೋದು, ಟೇಸ್ಟ್ ಆಗ್ತದೆ, ಸ್ವೀಟ್ ಆಗ್ತದೆ ಸ್ವಲ್ಪ. ಓಕೆ ನೋಡಿ, ಗುಜ್ಜೆದು ದೋಸೆ ಎಷ್ಟು ಸೂಪರಾಗಿ ಬಂದಿದೆ ಅಂತ, ಕ್ರಿಸ್ಪಿಯಾಗಿ ಬಂದಿದೆ. ಟೀ ಇಟ್ಟಿದ್ದೇನೆ. ಹಾಗೆ ಶುಂಠಿ ಕೂಡ ಹಾಕಿದ್ದೇನೆ, ಒಳ್ಳೇದಲ್ಲ, ಕೆಮ್ಮಿಗೆಲ್ಲ ಒಳ್ಳೇದಂತ. ಹಾಗೆ ಅಮ್ಮ ಕಷಾಯ ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ. ಮೊನ್ನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದಲ್ಲ, ಸೊ ಹಾಗೆ ಮಜ್ಜಿಗೆ ಸೊಪ್ಪಿದು ಮತ್ತು ಪೆಪ್ಪರ್ ಹಾಕಿ ಕಷಾಯ ಮಾಡಿದ್ದಾರೆ. ಒಳ್ಳೇದಂದರೆ ಅವರಿಗೆ ಗಂಟಲು ಕಿಚ್ಚೆಲ್ಲ ಸ್ಟಾರ್ಟ್ ಆಗಿತ್ತಂತೆ, ಸೊ ಹಾಗೆ ಮಾಡಿದಮ್ಮ. ಹಾಗೆ ತಂಗಿ ಕೂಡ ಎಕ್ಸಾಮು, ಲಾಸ್ಟ್ ಎಕ್ಸಾಮು, ನಾಳೆ ಎಕ್ಸಾಮ್ ಇದೆ. ಸೊ ಹಾಗೆ ಅವಳಿಗೆ ಸಹ ಟೀ ಮತ್ತು ದೋಸೆ ಮಾಡಿ ಕೊಡುವಂತ. ಒಳ್ಳೆಯದಾಗಿದೆ ಅಲ್ಲ. ಇವಳು ತಂಗಿ ಕ್ಯಾಮರಾಕ್ಕೆ ಬರಲಿಕ್ಕೆ ಎದ್ದಾಡ್ತಾಳೆ. ಸೂಪರ್ ಉಂಟಾ? ಸೊ ಇನ್ನು ಊಟ ಮಾಡುವ. ನಾವು ಊಟ ಮಾಡಲಿಕ್ಕೆ ಮಾಡ್ತಿದ್ದೇವೆ. ಈಗ ಆಮ್ಲೆಟ್ ಥರ ಒಂದು ಹೊಸತ್ತಾಗಿ ಟ್ರೈ ಮಾಡ್ತಾ ಇದ್ದೇನೆ. ನಿಮಗಿದು ಆಮ್ಲೆಟ್ ಥರನೇ ಅನಿಸ್ತಾ ಉಂಟಲ್ಲ, ಆಮ್ಲೆಟ್ ಮಾಡೋದಂತ ಎನಿಸಿರ್ಬೋದು ನೀವು, ಬಟ್ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೇನೆ. ಸೊ ನೋಡುವ ಹೇಗೆ ಆಗ್ತದೆ ಅಂತ. ಜಸ್ಟ್ ಟ್ರೈ ಮಾಡೋದು ನಾನು ಈಗ, ಅಂದರೆ ಒಂದೊಂದನ್ನು ಕಲಿತಾ ಇದ್ದೇನಲ್ಲ ಅಡುಗೆ ಮಾಡಲಿಕ್ಕೆ. ಮ್ಯಾರೇಜ್ ಆದಮೇಲೆ ಕಲೀಲೇಬೇಕಲ್ವ, ಸೊ ಹಾಗೆ ಇದನ್ನೊಂದು ಟ್ರೈ ಮಾಡ್ತಾ ಇದ್ದೇನೆ, ನೋಡುವ ಹೇಗೆ ಬರ್ತದೆ ಅಂತ. ಇದು ನೋಡುವಾಗ ಆಮ್ಲೆಟ್ ಥರನೇ ಕಾಣ್ತದೆ, ಬಟ್ ನೋಡುವ ಹೇಗೆ. ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ನಾನು, ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ, ಟೇಸ್ಟ್ ಹೇಗೆ ಬರ್ತದೆ ನೋಡುವ. ಇದು ಚಿಕ್ಕದಾಯಿತು ನೋಡಿ, ಇದು ದೋಸೆ ಮಾಡಿದ್ದಲ್ಲ ಆಗ ಎಲ್ಲ ಹಾಗೆ. ನಾನು ದೋಸೆ ಮಾಡಲಿಕ್ಕೆ ಹೋದರೆ ಹೀಗೇನೆ ಹೌದು ದೋಸೆ. ಇದು ಚಿಕ್ಕದಾಯಿತು, ಸ್ವಲ್ಪ ದೊಡ್ಡದಿದ್ರೆ ಒಳ್ಳೆದಿತ್ತು. ಸೊ ಇದನ್ನಿನ್ನು ಹಾಕುವ, ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಹಾಕುವ. ತುಂಬ ಅಂದರೆ ಚಿಕ್ಕದಲ್ಲ, ಇದು ಚಿಕ್ಕದಾಯಿತು. ಸೊ ಇದರಲ್ಲೇ ಮಾಡುವ. ಸ್ವಲ್ಪ ಸಾಂಬಾರಿತ್ತು, ಆಮೇಲೆ ಕ್ಯಾಬೇಜ್, ಆಮೇಲೆ ಡ್ರೈ ಫಿಶ್ ಫ್ರೈ ಮಾಡಿದ್ದು, ಆಮೇಲೆ
ಇದು ಆಮ್ಲೆಟ್, ಸ್ಪೆಷಲ್ ಆಮ್ಲೆಟ್. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು, ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು.